ನಮ್ಮಲ್ಲಿ ಒಂದು ಮಾತಿದೆ ಸ್ನೇಹಿತರೆ, ಗಮನ ಹರಿಸ್ತಿದ್ರೆ ಅಪಘಾತ ಗ್ಯಾರಂಟಿ ಅಂತ. ನಮ್ಮ ದೇಶದಲ್ಲಿ ಒಂದು ಸಣ್ಣ ಸೈಕಲ್ಲು ಅಥವಾ ಮೋಟರ್ ಸೈಕಲ್ ಅನ್ನ 10 ನಿಮಿಷ ನೀವೇನು ಅಂದರೂ ಲಾಕ್ ಮಾಡದೆ ಮಾರ್ಕೆಟ್ ಅಂತ ಪ್ಲೇಸ್ ಅಲ್ಲೇ ಬಿಟ್ಟು ಹೋದ್ರೆ ಅದು 5 ನಿಮಿಷದಲ್ಲಿ ಮಂಗಮಯವಾಗುತ್ತೆ, ಅಂದ್ರೆ ಕಳ್ಳತನವಾಗಿ ಹೋಗುತ್ತೆ. ಅಷ್ಟೇ ಅಲ್ಲದೆ ಸೇತುವೆಗಳ ನಟ್ ಬೋಲ್ಟ್ ಆಗ್ಲಿ ಅಥವಾ ಇನ್ನೇನಾದ್ರೂ ನೀವೇನಾದ್ರೂ ಬಿಟ್ಟು ಹೋದ್ರೆ ಈ ಕಾಲದಲ್ಲಿ ಕಳ್ಳರು ಯಾವುದನ್ನು ಕೂಡ ಬಿಡೋದಿಲ್ಲ, ಅಷ್ಟು ಸಲೀಸಾಗಿ ಅವುಗಳನ್ನ ಎತ್ಕೊಂಡು ಹೋಗ್ತಾರೆ. ಆದ್ರೆ ಭಾರತೀಯ ರೈಲ್ವೆಯ ಸಾವಿರಾರು ಕಿಲೋಮೀಟರ್ ಉದ್ದದ ಹಳಿಗಳು ಮಾತ್ರ ದಟ್ಟ ಕಾಡಾಗ್ಲಿ ನಿರ್ಜನ ಪರ್ವತಗಳಾಗಲಿ ಮರುಭೂಮಿಯ ನಡುವೆ ಹಾದು ಹೋಗಿರುತ್ತೆ. ಆದ್ರೆ ಅಷ್ಟೇ ಅಲ್ಲದೆ ಇಲ್ಲಿ ಯಾವುದೇ CCTV ಕೂಡ ಇರೋದಿಲ್ಲ, ಪೊಲೀಸು ಕಂಗಾವಲು ಕೂಡ ಇರೋದಿಲ್ಲ. ಅಷ್ಟೊಂದು ಬೆಲೆ ಬಾಳುವ ಸ್ಟೀಲು ಹಗಲು ರಾತ್ರಿ ಹಳ್ಳ ಕೊಳ್ಳಗಳಲ್ಲಿ ಬಿದ್ದರೂ ಕೂಡ ಹಳಿಗಳು ಮಾತ್ರ, ಅಂದ್ರೆ ರೈಲ್ವೆ ಹಳಿಗಳು ಮಾತ್ರ ಕಳ್ಳತನವಾಗೋದಿಲ್ಲ. ಕಳ್ಳರು ಇವುಗಳನ್ನ ಮುಟ್ಟೋಕೆ ಹೆದರ್ತಾರೆ. ಇದಕ್ಕೆ ಮುಖ್ಯವಾದ 5 ಕಾರಣಗಳಿವೆ ಸ್ನೇಹಿತರೆ. ಮೊದಲನೇದಾಗಿ ಇದರ ತೂಕ. ನಿಮಗೆ ನೋಡಲು ರೈಲ್ವೆ ಹಳಿಗಳು ಕೇವಲ ಒಂದು ಕಬ್ಬಿಣದ ತುಂಡಂತೆ ಕಾಣಬಹುದು, ಆದ್ರೆ ಈ ಹಳಿಗಳನ್ನ ವಿಶೇಷವಾದಂತಹ ಹೈ ಕಾರ್ಬೊನೇಟ್ ಸ್ಟೀಲ್ ನಿಂದ ಮಾಡಿರುತ್ತಾರೆ. ಭಾರತೀಯ ರೈಲ್ವೆಯಲ್ಲಿ ಬಳಸುವ ಹಳಿಗಳು ಕೇವಲ 1 ಮೀಟರ್ ಉದ್ದದ ತುಂಡು ಸುಮಾರು 60 ಕೆಜಿ ತೂಕ ಇರುತ್ತೆ. ಅಂದ್ರೆ ಒಂದು ಸ್ಟ್ಯಾಂಡರ್ಡ್ 13 ಮೀಟರ್ ಉದ್ದದ ಹಳಿಯ ತೂಕ ಸುಮಾರು 800 ಕೆಜಿ ಇರುತ್ತದೆ. ಇದು ಒಂದು ಸಣ್ಣ ಕಾರಿನ ತೂಕಕ್ಕೆ ಸಮ. ನಿರ್ಜನ ಪ್ರದೇಶದಲ್ಲಿ ಅಷ್ಟು ಭಾರವಾದ ಕಬ್ಬಿಣವನ್ನ ಎತ್ತಲು ದೊಡ್ಡ ಕ್ರೇನ್ ಬೇಕು. ಕಳ್ಳತನ ಮಾಡುವವರು ಕ್ರೇನ್ ತರೋದು ಅಸಾಧ್ಯದ ಮಾತು. ಎರಡನೆಯದು ವೆಲ್ಡಿಂಗ್ ತಂತ್ರಜ್ಞಾನ. ಹಳೆ ಕಾಲದಲ್ಲಿ ಹಳಿಗಳನ್ನ ನಟ್ಟು ಬೋಲ್ಟ್ಗಳಿಂದ ಜೋಡಿಸ್ತಾ ಇದ್ರು, ಆದ್ರೆ ಈಗ ಲಾಂಗ್ ವೆಲ್ಡಿಂಗ್ ರೈಲ್ಸ್ LWR ನ ಬಳಸ್ತಾ ಇದ್ದಾರೆ. ಇವುಗಳನ್ನ ಫ್ಲಾಶ್ ಬೆಟ್ ವೆಲ್ಡಿಂಗ್ ಮೂಲಕ ಬೆಸೆಯುತ್ತಾರೆ. ಇದರಿಂದ ಕಿಲೋಮೀಟರ್ ಗಟ್ಟಲೆ ಹಳಿಗಳು ಒಂದೇ ತುಂಡಿನಂತೆ ಕಾಣುತ್ತೆ. ಕಳ್ಳರು ಅದನ್ನ ಕತ್ತರಿಸಬೇಕೆಂದ್ರೆ ಗ್ಯಾಸ್ ಕಟ್ಟರ್ ಬಳಸಲೇಬೇಕು. ಕತ್ತರಿಸುವಾಗ ಬರುವ ಶಬ್ದ ಮತ್ತು ಕಿಡಿಗಳು ದೂರದಿಂದಲೇ ಯಾರಿಗಾದ್ರೂ ಕಾಣಿಸುತ್ತೆ. ಹೀಗಾಗಿ ಕಳ್ಳರು ಸಿಕ್ಕಿ ಬೀಳೋದು 100% ಇರುತ್ತೆ. ಮೂರನೇ ಕಾರಣ ಅದೃಶ್ಯ ಭದ್ರತೆ ಅಥವಾ ಟ್ರ್ಯಾಕ್ ಸರ್ಕ್ಯೂಟ್. ರೈಲ್ವೆ ಹಳಿಗಳಲ್ಲಿ ಯಾವಾಗಲೂ ಒಂದು ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹ ಹರಿತಾನೆ ಇರುತ್ತದೆ. ಇದು ಸಿಗ್ನಲ್ ಸಿಸ್ಟಮ್ಗೆ ಸಂಪರ್ಕವನ್ನ ಹೊಂದಿರುತ್ತೆ. ಒಂದು ವೇಳೆ ಕಳ್ಳರು ಹಳಿಗಳನ್ನ ಕತ್ತರಿಸಿದರೆ ಅಥವಾ ಬೇರ್ಪಡಿಸಿದರೆ ತಕ್ಷಣವೇ ಆ ಸರ್ಕ್ಯೂಟ್ ಬ್ರೇಕ್ ಆಗುತ್ತದೆ. ಇದರಿಂದ ಹತ್ತಿರದ ರೈಲ್ವೆ ಸ್ಟೇಷನ್ ಅಲ್ಲಿ ರೆಡ್ ಸಿಗ್ನಲ್ ಬರುತ್ತದೆ ಮತ್ತು ಅಲಾರಾಂ ಕೂಡ ಮೊಳಗುತ್ತದೆ. ಎಲ್ಲಿ ತೊಂದರೆ ಆಗಿದೆ ಅಂತ ರೈಲ್ವೆ ಇಲಾಖೆಗೆ ಸೆಕೆಂಡ್ಗಳಲ್ಲಿ ಗೊತ್ತಾಗಿ ಹೋಗುತ್ತದೆ. ನಾಲ್ಕನೇ ಕಾರಣ, ಇದರ ಮುಖ್ಯ ಕಾರಣ ಸಾಗಾಟ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್. ಹೆಚ್ಚಿನ ರೈಲ್ವೆ ಹಳಿಗಳು ರಸ್ತೆ ಸಂಪರ್ಕವಿಲ್ಲದ ಜಾಗದಲ್ಲಿರ್ತವೆ. 800 ಕೆಜಿಯ ಹಳಿಯನ್ನ ಮನುಷ್ಯರು ಹೊತ್ತುಕೊಂಡು ಹೋಗಲು ಸಾಧ್ಯವಿಲ್ಲ. ಒಂದು ವೇಳೆ ಅದನ್ನ ಸಾಗಿಸಲು ಲಾರಿ ತರಲೇಬೇಕು ಅಂದ್ರೆ ಅಲ್ಲಿ ದಾರಿ ಕೂಡ ಇರೋದಿಲ್ಲ. ರೈಲ್ವೆ ಹಳಿಗಳ ಬೆಲೆಗಿಂತ ಇದನ್ನ ಸಾಗಿಸಲು ಮಾಡುವ ಖರ್ಚೆ ಹೆಚ್ಚಾಗಿ ಹೋಗುತ್ತೆ. ಇನ್ನು 5ನೇ ಕಾರಣ, ಇದು ಅತ್ಯಂತ ಪ್ರಮುಖವಾದ ಕಾರಣ ಇದೆ ಸ್ನೇಹಿತರೆ. ಕಾರಣ ಕಠಿಣವಾದ ಕಾನೂನು. ರೈಲ್ವೆ ಹಳಿಯ ಮೇಲೆ ವಿಶೇಷವಾದ ಕೆಲವು ಗುರುತುಗಳಿರ್ತವೆ, ಸೈನ್ಸ್ಗಳಿರ್ತವೆ, ಮಾರ್ಕಿಂಗ್ಗಳಿರ್ತವೆ. ಯಾವುದೇ ಗುಜರಿ ಅಂಗಡಿಯವನು ರೈಲ್ವೆ ಹಳಿಯನ್ನ ಖರೀದಿಸಲು ಧೈರ್ಯ ಮಾಡೋದಿಲ್ಲ. ಒಂದು ವೇಳೆ ಯಾರಾದ್ರೂ ಇವನ ಬಳಿ ರೈಲ್ವೆ ವಸ್ತುಗಳನ್ನು ತಂದ್ರೆ ಅವನು ಸಿಕ್ಕಿ ಬೀಳೋದು ಗ್ಯಾರಂಟಿ. ಪೊಲೀಸರು ಕಳ್ಳರಿಗಿಂತ ಮೊದಲು ಆ ಹಳಿಗಳನ್ನ ಪಡೆದಂತಹ ಗುಜರಿ ವ್ಯಾಪಾರಿಯನ್ನೇ ಮೊದಲು ಬಂಧಿಸ್ತಾರೆ. ಹೀಗಾಗಿ ಗುಜರಿ ವ್ಯಾಪಾರಿ ಮಾಡೋರು ಈ ಹಳಿಗಳನ್ನ ಯಾವುದೇ ಕಾರಣಕ್ಕೂ ಖರೀದಿಸೋದಿಲ್ಲ. ಒಂದು ವೇಳೆ ಖರೀದಿಸಿದ್ರು ಅಥವಾ ಕಳ್ಳ ಸಿಕ್ಕಿಬಿದ್ರು ಕೂಡ RPF ಕಾಯ್ದೆ ಅಡಿ ಇದು ಜಾಮೀನು ರಹಿತ ವಾರಂಟ್ ಆಗಿದೆ, ಅಂದ್ರೆ ಜೈಲು ಶಿಕ್ಷೆ ಗ್ಯಾರಂಟಿ. ಹೀಗಾಗಿ ರೈಲ್ವೆ ಹಳಿಗಳು ಕಳ್ಳತನ ಆಗೋದು ತುಂಬಾ ಕಡಿಮೆ.